ವಿದ್ಯಾಕಾಶಿ ಧಾರವಾಡದಲ್ಲಿ ಬಿಜಿಎಸ್ ಎಜುಕೇಷನ್ ಸೆಂಟರ್ ತನ್ನದೇ ಆದಂಥ ರೀತಿಯಲ್ಲಿ ಶೈಕ್ಷಣಿಕವಾಗಿ ಬೆಳೀತಾನೆ ಇದೆ. ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವ ವಿವರ ಚಿಂತನೆ ಇದೆ. ಬಿಜಿಎಸ್ ಎಜುಕೇಷನ್ ಸೆಂಟರ್ ಜಾಣರ ಜಗುಲಿಯಲ್ಲಿ ಬದುಕಿನ ಮರ್ಮವನ್ನು ತಿಳಿಸಿದೆ. ಮಕ್ಕಳಲ್ಲಿ ಭಾರತೀಯ ಸಂಸ್ಕೃತಿ ಮನೆ ಮಾಡಿಸಿದೆ ಈ ಸಂಸ್ಥೆ. ತಂದೆ ತಾಯಿ ದೇವರೆಂದು ಪಾದಪೂಜೆ ಮಾಡಿಸಿದ ಅಮೋಘ ಕಾರ್ಯಕ್ರಮ ಇದು. ಮೊಬೈಲ್ ಟಿವಿಗಳಿಂದ ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಹೊಸ ಅಮೋಘ ಕಾರ್ಯಕ್ರಮವನ್ನು ಧಾರವಾಡದಲ್ಲಿನ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಬಿಜಿಎಸ್ ಎಜುಕೇಷನ್ ಸೆಂಟರ್ ಆಯೋಜನೆ ಮಾಡಿತ್ತು. ಶಾಲೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಪಾಲಕರು ಅವರ ಕಾಲಡಿ ಕೂತು ಮಕ್ಕಳು ಧ್ಯಾನಸ್ಥರಾಗಿ ತಂದೆ ತಾಯಿಯವರ ಪಾದಪೂಜೆಯಲ್ಲಿ ನಿರತರಾದರು ಮತ್ತು ಪಾವನರಾದರು. ಇಂಥದ್ದೊಂದು ಕಾರ್ಯಕ್ರಮ ನಡೆಸಿರೋದನ್ನ ಸಮಾರಂಭಕ್ಕೆ ಆಗಮಿಸಿದವರು ಕೊಂಡಾಡಿದ್ರು. ಉಳಿದಿರುವಂತಹ ನೀರನ್ನ ಮುಂದೆ ಇಟ್ಕೊಳ್ಳಿ, ಕಲಸದ ಮುಂದೆ ನೀರನ್ನು ಇಟ್ಕೊಳ್ಳಿ. ನೋಡಿ, ಎರಡು ಕಾಲ ನೋಡಿ ಹೇಳಿ, ವಿದ್ಯಾರ್ಥಿಗಳು ಹೇಳಿ, ಪಿತೃದೇವೋ ಭವ. ಈ ಒಂದು ಶಾಲೆಯಲ್ಲಿ ನಮ್ಮ ಕಾರ್ಯದರ್ಶಿಗಳಾಗಿದ್ದಂಥ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅವರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಂಡಿರ್ತಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿಗೆ ಪೂರಕವಾಗಿರುವಂಥ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ನಮ್ಮ ಮಕ್ಕಳು ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು, ದೇವರನ್ನು ವಿಶ್ವಾಸದಿಂದ ನಂಬಿ ಪೂಜಿಸುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ. ಈ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅವರು ಮತ್ತು ಅವರ ಶಾಲೆಯ ಎಲ್ಲ ಸಿಬ್ಬಂದಿಯವರು ಮಕ್ಕಳಿಗಿಂತ ಒಂದು ಉದಾತ್ತವಾಗಿರುವಂಥ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ಸಂಗತಿ. ಈ ಮಕ್ಕಳು ಬಾಲ್ಯದಲ್ಲಿ ಇಂಥ ಒಂದು ಸಂಸ್ಕಾರವನ್ನು ಪಡೆದರೆ ನಾಳಿನ ಭವ್ಯ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಸಮರ್ಥರಾಗ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ, ಗೊತ್ತಿಲ್ಲ, ಎತ್ತಿನ ಗಾಡಿ ಗೊತ್ತಿಲ್ಲ, ಇವೆಲ್ಲ ಗೊತ್ತಾಗಬೇಕಂದ್ರೆ ಇಂಥವ್ರು ಮಾಡಿದಾಗ ಮಾತ್ರ. ಇವತ್ತೆಲ್ಲ ನೀವು ಪರಿಚಯಿಸಬೇಕಾಗಿದೆ. 2025 ಇಸ್ವಿ ಬಂದ ಮಕ್ಕಳು ಯಾರು ಹಳ್ಳಿಗೆ ಹೋಗ್ತಾ ಇಲ್ಲ. ಅವು ಏನ್ ಹೆಂಗ್ ಒಕ್ಕಲ್ತನ ಮಾಡ್ತಾರ ಅಂತ ಗೊತ್ತಿಲ್ಲ, ಹೆಂಗ್ ಸೂತಾರ ಅಂತ ಗೊತ್ತಿಲ್ಲ, ಹೆಂಗ್ ಬಿತ್ತಾರ ಅಂತ ಗೊತ್ತಿಲ್ಲ, ಮತ್ತೆ ಹೆಂಗ್ ಕಳೆ ತೆಗಿತಾರ ಅಂತ ಗೊತ್ತಿಲ್ಲ. ಇವೆಲ್ಲ ಒಕ್ಕಲ್ತನ ಗೊತ್ತಾಗಬೇಕಂದ್ರೆ ಇಂಥ ಮೇಳಗಳು ನಡೀಬೇಕು ಅಂತ ಅದ್ಭುತ ಕಾರ್ಯಕ್ರಮವನ್ನು ಮಾಡಿರಿ. ಟಿವಿ ಮಾಧ್ಯಮಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸಗಳನ್ನು ಕೂರಿಸಿ ವಿಷಯಗಳನ್ನು ಕೊಟ್ಟು ಚರ್ಚೆ ಮಾಡುವಂಥ ಸಂಪ್ರದಾಯ ಇದೆ. ಆದರೆ ನನಗೆ ಅದನ್ನು ನೋಡಿದಾಗ ಯೋಚನೆ ಬಂತು, ನಮ್ಮ ಮಕ್ಕಳುಗಳಿಗೆ ಯಾಕೆ ಯಾವ ಥರ ತಯಾರು ಮಾಡಬಾರ್ದು ಅನ್ನೋ ಯೋಚನೆ. ತಕ್ಷಣ ನಾನು ಒಂದು ವಿಷಯವನ್ನು ಅವ್ರು ಪರ ವಿರೋಧವಾಗಿ ಚರ್ಚೆ ಮಾಡೋದಕ್ಕೆ 15 ದಿವಸ ಟೈಮ್ ಕೊಟ್ಟು ಅವೆಲ್ಲ ಸಿದ್ಧತೆಯಾಗಿ ನನ್ನ ಹತ್ರ ಬಂದು ಒಂದು ಸಲ ರಿಹರ್ಸಲ್ ಮಾಡಿದ ಮೇಲೆ
ಆಮೇಲೆ ವೇದಿಕೆಗೆ ಅವ್ರನ್ನ ಆಹ್ವಾನ ಮಾಡ್ತೀವಿ. ಈ ಥರದೊಂದು ಸಂಪ್ರದಾಯ ನಮ್ಮ ಕಳೆದ 7-8 ವರ್ಷಗಳಿಂದ ಮಾಡ್ತಾ ನಮ್ಮ ಎಲ್ಲ ಶಾಲೆಗಳಿಂದ ಬಹುಶಃ ಈ ಕೆಲಸಗಳನ್ನು ಮಾಡ್ತೀವಿ. ಬಹುಶಃ ಇದರಿಂದ 2 ವಿಶೇಷತೆಗಳು. ಒಂದು, ಮಕ್ಕಳ ಬೌದ್ಧಿಕ ಮನಸ್ಸುಗಳು ವಿಶಾಲ ಆಗ್ತದೆ. ಎರಡನೇದಾಗಿ ಸ್ಟೇಜ್ ಫಿಯರ್ ಅವ್ರಿಗೆ ಹೋಗ್ತದೆ. ನಾವೆಲ್ಲ ಕಾಲೇಜ್ ಓದುವಾಗಲೂ ಕೂಡ ಯಾವ ಶಿಕ್ಷಕರು ನಮ್ಮನ್ನು ಕರೆದು ನೀವು ಮಾತಾಡೋಂತ ಹೇಳಲೇ ಇಲ್ಲ. ಬಹುಶಃ ಆ ದಿನಮಾನಗಳಿಗೆಲ್ಲ ಪ್ರೈಮರಿ, ಮಿಡ್ಲ್ ಸ್ಕೂಲ್ಗೆ, ಹೈಸ್ಕೂಲ್ಗೆ ನಾವು ಮಕ್ಕಳುಗಳನ್ನು ವೇದಿಕೆಯನ್ನು ಕೊಡ್ತಾ ಇದ್ದೀವಿ. ಬಹುಶಃ ಇಲ್ಲಿಂದ ಅವರು ಮುಂದಿನ ದಿನಗಳಲ್ಲಿ ಸ್ವತಂತ್ರರಾಗಿ ಬದುಕನ್ನು ಕಟ್ಟಿಕೊಳ್ಳೋದ್ರ ಜೊತೆಗೆ ಈ ಸಮಾಜದ ಸತ್ಪರಿಚಯವಾಗಿ ಬೆಳೆದಿರಬೇಕಾದಂಥ ಎಲ್ಲ ವಾತಾವರಣಗಳನ್ನು BGS ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಇವತ್ತು ನನ್ನ ಮಗ ಈ BGS ಶಾಲೆಯಲ್ಲಿ ಓದ್ತಿದ್ದಾನೆ. ಆದರೆ 1ನೇ ತರಗತಿಯಿಂದ ಹಿಡಿದು 10th ನನ್ನ ಮಗ ಇಲ್ಲಿ ಓದ್ತಿದ್ದಾನೆ. ಆದರೆ ತುಂಬ ಶಿಕ್ಷಣ ಒಳ್ಳೆಯದಿದೆ ಇಲ್ಲಿ. ಕಲ್ಚರ್ ಭಾಳ ಚಲೋ ಇದೆ. ಆಮೇಲೆ ತಂದೆ ತಾಯಿ ಪಾದ ಪೂಜೆ ಮಾಡೋದು ಇಟ್ಕೊಂಡಿದ್ದಾರೆ. ವರ್ಷ ಮಾಡ್ತಾರೆ. ಆದರೆ ಯಾವ ಶಾಲೆಯಲ್ಲಿ ಮಾಡೋದಿಲ್ಲ ಈ ಥರ. ಆದರೆ ಈ ಶಾಲೆಯೊಳಗೆ ಮಾಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ಆದರೆ ಹಿರಿಯರಿಗೆ ಹೆಂಗಿರಬೇಕು, ಗೌರವ ಹೆಂಗೆ ಕೊಡಬೇಕು ಅನ್ನೋದು ಈ ಶಾಲೆಯಲ್ಲಿ ಸಮಾಜದಲ್ಲಿ ಆದರೆ ಕಡಿಮೆ ಇದೆ. ಈಗ ಯಾವ ಶಾಲೆಯಲ್ಲಿ ಈ ಥರ ನಡೆಸ್ಕೊಡೋದಿಲ್ಲ. ಆದರೆ ಈ ಶಾಲೆಯಲ್ಲಿ ನಡೆಸ್ಕೊಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ಆದರೆ ನನ್ನ ಮಗನೂ ಇಲ್ಲೇ ಹಚ್ಚಬೇಕನ್ನೋ, ಸಣ್ಣ ಮಗನ ಸತೆ ಈ ಕಲ್ಚರ್ ನೋಡಿ ನನ್ನ ಸಣ್ಣ ಮಗನೂ ಇಲ್ಲೇ ಹಚ್ಚಬೇಕನ್ನೋದು ಭಾಳ ಖುಷಿ ಇದೆ. ಈ ಶಾಲೆಯಲ್ಲಿ ಕಲಿಸ್ತಾ ಇರೋದು ಹಿರಿಯರಿಗೆ. ಆಮೇಲೆ ಇಲ್ಲೇನು ಒಂದೊಂದು ಶಾಲೆಯಲ್ಲಿ ಏನು ಹೇಳ್ತಾರೆ, ಬರೀ ಅಭ್ಯಾಸ ಮಾತ್ರ ಹೇಳ್ಕೊಡ್ತಾರೆ. ಉಳ್ಕೆ ಶಾಲೆಯೊಳಗೆ ಈ ಥರ ಯಾವುದೂ ಹೇಳ್ಕೊಡೋದಿಲ್ಲ. ಆದರೆ ಈ ಶಾಲೆಯೊಳಗೆ ಹೇಳ್ಕೊಡ್ತಾರಲ್ಲ, ತುಂಬ ಖುಷಿ ಆಗ್ತದೆ. ಎಸ್ ನೋಡಿ, ಇನ್ನು BGS ಎಜುಕೇಷನ್ ಸೆಂಟರ್ನಲ್ಲಿ ಪ್ರತಿ ವರ್ಷ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರ್ತಾರೆ. ಸೊ ಈ ಬಾರಿಯೂ ಸಹ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಆಧುನಿಕ ತಳಹದಿಯಲ್ಲಿ ಪಾಲಕರ ಗೌರವ ಹೆಚ್ಚಿಸುವಂಥ ವಿನೂತನ ಕಾರ್ಯಕ್ರಮ ಇದು. ಹೀಗಾಗಿ ಪ್ರತಿಯೊಬ್ಬರ ಗಮನವನ್ನು ಸೆಳೆದಿರುವಂಥದ್ದು. ವಿದ್ಯಾರ್ಥಿಗಳು ಮತ್ತು ಪಾಲಕರು ಬಹಳ ಉತ್ಸಾಹದಿಂದಲೇ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ವಿದ್ಯಾಕಾಶಿ ಅಂತ ಕರಿತೀವಿ ನಾವು ಧಾರವಾಡವನ್ನು. ಸೊ ಅದೇ ಒಂದು ಧಾರವಾಡದಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಏನು ನಡೆದಿದೆ, ಈ ಕಾರ್ಯಕ್ರಮ ಒಂದು ರೀತಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮತ್ತಷ್ಟು ಹುಮ್ಮಸ್ಸನ್ನು ಜಾಸ್ತಿ ಮಾಡಿದೆ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ. BGS ಎಜುಕೇಷನ್ ಸೆಂಟರ್ ತನ್ನದೇ ಆದಂಥ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಈ ರೀತಿಯಾಗಿ ನಮ್ಮ ಪರಂಪರೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಎಲ್ಲೋ ಒಂದು ಕಡೆ ಸಹಕಾರಿಯಾಗಿ ನಿಂತಿದೆ. ಹೀಗಾಗಿಯೇ ಈ ರೀತಿಯಾದಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಿಂದ ಮಕ್ಕಳಲ್ಲಿ ಮುಂದಿನ ಪೀಳಿಗೆಗೂ ಮತ್ತು ಮಕ್ಕಳಿಗೆ ಒಂದು ಇದ್ರ ಬಗ್ಗೆ ಒಂದು ಅರಿವು ಮೂಡುತ್ತೆ ಅಂತ. ಯಾಕಂದರೆ ನಿಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಮೊಬೈಲು ಅದು ಇದು ಅಂತ ನಾವು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೀವಿ. ನಮ್ಮ ಮಕ್ಕಳು ಅದ್ರ ಬಗ್ಗೆ ದೂರ ಆಗ್ತಾ ಇದ್ದಾರೆ ಅದರಿಂದ. ಆದರೆ ಈ ರೀತಿಯಾದಂಥ ಕಾರ್ಯಕ್ರಮಗಳು ಮತ್ತು ಚಿಂತನೆಯಿಂದ ಎಲ್ಲ ಒಂದು ಕಡೆ ಅದು ಮಕ್ಕಳ ಮನಸ್ಸಿನಲ್ಲಿ ಇದು ಅಚ್ಚಳಿಯದೆ ಉಳ್ಕೊಳ್ಳುತ್ತೆ ಅನ್ನುವ ಒಂದು ನಂಬಿಕೆ ಆಯೋಜಕರಿಗಿದೆ.